ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಕಾರ್ಯಕ್ರಮದಲ್ಲಿ ಗುರುವಾರದ ವಿಶೇಷತೆ ಬುದ್ಧ ಪೌರ್ಣಮಿ. ಈ ದಿನದ ಮಹತ್ವ ಏನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಬುದ್ಧ ಪೌರ್ಣಮಿ, ಹಾಗೆ ಗುರುವಾರ, ಹಾಗಾಗಿ ಈ ದಿನದ ಪಂಚಾಂಗದ ವಿಶೇಷತೆ ಬಹಳಷ್ಟಿರುತ್ತೆ. ಏನೇನಿದೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಿ ಆತ್ಮವಿದಾಂ ಕ್ರತುಶ್ಚಿ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ಪೌರ್ಣಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಬುದ್ಧ ಪೌರ್ಣಮಿ, ಬುದ್ಧ ಪೂರ್ಣಿಮಾ ಅಂತಲೂ ಕರೀತಾರೆ. ಏನು ಇದರ ಮಹತ್ವ, ವಿಶೇಷ ಅಂತಂದರೆ, ಬುದ್ಧ ನಮ್ಮವನಲ್ಲ, ಹಾಗಾಗಿ ಇದರ ವಿಚಾರ ಅಷ್ಟು ಚರ್ಚೆ ಬೇಡ ಅಂತಕ್ಕಂಥದ್ದು ಒಂದು ಭಾಗ. ದಶಾವತಾರಗಳಲ್ಲಿ ಬುದ್ಧ ಅಂತಕ್ಕಂಥದ್ದು ಒಂದು ಅವತಾರ ಇದೆ, ಹಾಗಾಗಿ ಇದು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು. ಇವೆರಡಕ್ಕಿಂತಲೂ ಮಿಗಿಲಾಗಿ ಒಂದು ಚಿಂತನೆ ಬುದ್ಧನ ಉಪದೇಶಗಳು. ಅವನ ಈ ದಿವಸ ಬುದ್ಧನ ಅವತಾರವಾದ ದಿವಸ, ಬುದ್ಧನಿಗೆ ಜ್ಞಾನೋದಯವಾದ ದಿವಸ, ಜೊತೆಗೆ ಆತ ದೇಹತ್ಯಾಗ ಮಾಡಿದ ದಿವಸವೂ ಹೌದು. ಅಷ್ಟು ವಿಶೇಷವಾಗಿದೆ ಈ ಒಂದು ಬುದ್ಧ ಪೌರ್ಣಮಿ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು, ಆತನಿಗೆ ಬಹಳ ದೊಡ್ಡದು ಆನಂದದ ಸ್ವರೂಪ ಅನ್ನಿಸಿದ್ದು ಯಾವ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಿದೆಯೋ, ಅಹಿಂಸಾ, ಸತ್ಯಮಸ್ತೇಯ ಅಂತಕ್ಕಂಥದ್ದು, ಅವುಗಳೇ ಆತನ ಉಪದೇಶ ವಸ್ತುಗಳಾದವು. ಆತನಿಗೆ ಜ್ಞಾನೋದಯವಾಗಿದ್ದು ದುಃಖ ಕಥೆಯೆಲ್ಲ ತಮಗೆ ಗೊತ್ತೇ ಇದೆ. ಒಂದು ಸಾವಿನಿಂದ, ಮುಪ್ಪಿನಿಂದ, ರೋಗದಿಂದ ಹೊರಬರಲಿಕ್ಕೆ ಮನುಷ್ಯ ಸಾಧ್ಯವಿಲ್ಲ. ಹೀಗಾಗಿ ಆತ ಏನಪ್ಪ ಮಾಡಬೇಕು ಇವುಗಳಿಂದ ಹೊರಬರಲಿಕ್ಕೆ? ಆಗ ಅದರ ಚಿಂತನೆಯನ್ನು ಮಾಡುವ ಸಲುವಾಗಿ ಮನೆಯನ್ನು ಬಿಟ್ಟ. ಆತ ತಪೋನಿರತನಾದ. ಅಂದರೆ ಧ್ಯಾನ ಕಂಡುಕೊಳ್ಳಲಿಕ್ಕೆ ಅದು ಯಾರೂ ಮಾಡಬಹುದು, ಆ ತೀವ್ರತೆ ಬೇಕು. ಋಷಿಗಳೆಲ್ಲ ಮಾಡ್ತಾ ಇದ್ದಿದ್ದು ಇದನ್ನೇ ತಾನೆ, ಸತ್ಯವನ್ನು ಕಂಡುಕೊಳ್ಳುವ ಪ್ರಯತ್ನ. ಆನಂತರದಲ್ಲಿ ಸತ್ಯ ದರ್ಶನ, ಆಮೇಲೆ ಈ ಶೋಕಮೋಹಗಳೆಲ್ಲ ಬಿಡುಗಡೆ. ನೀವು ಯಾವುದೇ ಪೂರ್ವದಿಂದ ಗಮನಿಸ್ಕೊಂಡು ಬಂದರು, ಅರ್ಜುನ ಕೃಷ್ಣ ಸಂವಾದದಲ್ಲೂ ಇದೇ ಚರ್ಚೆಯಾಗಿದೆ, ಉಪನಿಷತ್ತುಗಳಲ್ಲೂ ಇದೇ ಚರ್ಚೆಯಾಗಿದೆ, ಎಲ್ಲ ಕಡೆ ಇದೇ ಚರ್ಚೆಯಾಗಿರ್ತಕ್ಕಂಥದ್ದು. ಮಹಾಜ್ಞಾನಿಗಳೆಲ್ಲ ಇದನ್ನೇ ಚರ್ಚೆ ಮಾಡ್ತಕ್ಕಂಥದ್ದು, ಸತ್ಯವನ್ನೇ ತಾನೆ. ಸತ್ಯದ ಹುಡುಕಾಟ ಮತ್ತು ಸತ್ಯ ದರ್ಶನ, ಸತ್ಯವಾದ ಬೋಧನೆ, ಇದೇ ಆಗಿರ್ತಕ್ಕಂಥದ್ದು. ನೀವು ಯಾವ ಕಾಲದಿಂದ ನೋಡ್ಕೊಂಡು ಬಂದರೂ ಕೂಡ ಆ ಥರದಲ್ಲಿ ಬುದ್ಧ ಮಾಡಿದಂಥದ್ದು, ಬುದ್ಧ ಉಪದೇಶಿಸಿದಂಥದ್ದು ಎಲ್ಲ ಇವುಗಳೇ. ಸತ್ಯವನ್ನು ನುಡಿಯುವ ಪ್ರಯತ್ನ ಮಾಡಿ, ಅಹಿಂಸೆಯನ್ನು ಮೈಗೂಡಿಸಿಕೊಳ್ಳಿ, ಅಸಂಗ್ರಹ, ಹೆಚ್ಚು ಸಂಗ್ರಹ, ಇವೆಲ್ಲ ನೋಡಿ ದುಃಖಕ್ಕೆ ಯಾವುದು ಕಾರಣವೋ ಅವುಗಳಿವೆಲ್ಲ. ಹೀಗಾಗಿ ಇವುಗಳನ್ನೆಲ್ಲ ನಾವು ಬಿಡುಗಡೆ ಮಾಡಿಕೊಂಡ್ರೆ, ಇವುಗಳಿಂದ ಅಂಟುಕೊಳ್ಳದೆ ಇದ್ದರೆ ಸಹಜವಾಗಿ ನಮಗೆ ಆನಂದ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಈ ದೃಷ್ಟಿಯಲ್ಲಿ ಬುದ್ಧನ ಅವತಾರ ಬಹಳ ದೊಡ್ಡ ಉಪದೇಶವನ್ನು ನೀಡಿರ್ತಕ್ಕಂಥದ್ದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾರದ ಕಡೆಗೆ ನಾವು ಗಮನ ಕೊಡಬೇಕು. ಹೀಗಾಗಿ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ನೀವು ಯಾರದೇ ಮನೆಗೆ ಹೋಗಿ ಅಲ್ಲೊಂದು ಬುದ್ಧನ ಒಂದು ಸ್ಟ್ಯಾಚ್ಯೂ ಇಟ್ಕೊಂಡಿರ್ತಾರೆ. ಏನೋ ಮಹಾ ಧ್ಯಾನ ನಿರತರಾಗಿರ್ತಕ್ಕಂತಹ ಪ್ರಭಾವ ನಮ್ಮ ಮೇಲೆ ಆಗಿಬಿಟ್ಟಿದೆ. ಸಂತೋಷ, ಅಷ್ಟರ ಮಟ್ಟಿಗೆ ನಾವು ಒಂದು ಪ್ರಭಾವಕ್ಕೊಳಗಾದರೆ. ಆದರೆ ಬೇಕು ಅವನ ತತ್ವ ಏನು, ಅವನು ಏನನ್ನು ಬೋಧಿಸಿದ, ಯಾವುದನ್ನು ನಾವು ಬಿಡಬೇಕಾಗಿದೆ ಅದನ್ನು ಸ್ವಲ್ಪ ಹೃದ್ಗತ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಬುದ್ಧ ಬೋಧಿಸಿದ್ದು ಬಹಳ ಗಹನವಾದ ವಿಚಾರ. ಅದು ಎಲ್ಲಿಂದ? ವೇದಗಳಿಂದ,
ಹಾಗೂ ಉಪನಿಷತ್ತಿಂದ ಬಂದಿರತಕ್ಕಂತಹ ಸಾರವೇ ಆಗಿದೆ. ನೀವು ಈ ಮಾರ್ಗದಲ್ಲಾದರೂ ಹೋಗಿ, ಆ ಮಾರ್ಗದಲ್ಲಾದರೂ ಹೋಗಿ, ಒಂದೇ ಸತ್ಯ ಅಂತಕ್ಕಂಥದ್ದು ನೀವು ಯಾರಿಗೇ ದರ್ಶನವಾದರೂ ಅದು ಅದೇ ತಾನೇ. ಸೂರ್ಯನ ಪ್ರಕಾಶತೆ ಅಂತಕ್ಕಂಥದ್ದು ನಾನು ದರ್ಶನ ಮಾಡಿದ್ರೂ ಸೂರ್ಯನ ಪ್ರಕಾಶ ಹಾಗೆ, ನೀವು ದರ್ಶನ ಮಾಡಿದ್ರೂ ಅದು ಹಾಗೆ. ಸತ್ಯ ಅಂತಕ್ಕಂಥದ್ದು ಬೆಳಕು, ಅದು ಸಹಜ ಹಾಗೇ ಇರ್ತದೆ, ಅದಕ್ಕೆ ವ್ಯತ್ಯಾಸವಾಗುವ ಗುಣವಿಲ್ಲ. ಹೀಗಾಗಿ ಅದನ್ನು ಕಂಡುಕೊಂಡು ನಾವು ಜೀವನವನ್ನು ನಡೆಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.